ಇನ್ನು ಕೆಪಿಎಸ್ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಉಚಿತ ಸಾರಿಗೆ ವ್ಯವಸ್ಥೆ ಇರುತ್ತಾ ಟ್ವೀಟ್ ಮೂಲಕ ಡಿಸಿಎಂ ಡಿಕೆ ಶಿವಕುಮಾರ್ ಮಾಹಿತಿಯನ್ನು ಕೊಟ್ಟಿದ್ದರು. ಎಲ್ಕೆಜಿಯಿಂದ ಪಿಯುಸಿ ವರೆಗಿನ ವಿದ್ಯಾರ್ಥಿಗಳಿಗೆ ಉಚಿತ ಪಾಸ್ ಉಚಿತ ಬಸ್ ಇರುತ್ತೆ. ಅಂದ್ರೆ ಅವರಿಗೆ ಈ ಮೂಲಕ ಸರ್ಕಾರಿ ಶಾಲೆಗಳ ಬಲವರ್ತನೆಗೆ ಒತ್ತು ಸಿಗುತ್ತೆ ಅಂತ ಟ್ವೀಟ್ ಮೂಲಕ ಡಿಸಿಎಂ ಡಿಕೆ ಶಿವಕುಮಾರ್ ಮಾಹಿತಿಯನ್ನ ನೀಡಿದರು. ಕೆಪಿಎಸ್ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಉಚಿತ ಸಾರಿಗೆ ವ್ಯವಸ್ಥೆ ಅಂತ ಸರ್ಕಾರಿ ಶಾಲಾ ಮಕ್ಕಳ ಭವಿಷ್ಯಕ್ಕೆ ಉಜ್ವಲಕ್ಕೆ ಸದ್ಯಕ್ಕೆ ಸರ್ಕಾರ ಇಂಥ ಒಂದು ಯೋಜನೆ ಮಾಡಿದೆ ಅಂತ. ಪಬ್ಲಿಕ್ ಶಾಲೆಗಳಲ್ಲಿ ಎಲ್ಕೆಜಿಯಿಂದ ಪಿಯುಸಿ ತನಕ ಓದುವಂಥ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ವ್ಯವಸ್ಥೆ ಆರಂಭಿಸಲು ರಾಜ್ಯ ಸರ್ಕಾರ ತೀರ್ಮಾನಿಸುವ ಮೂಲಕ ಸರ್ಕಾರಿ ಶಾಲೆಗಳ ಬಲವರ್ತನೆಗೆ ಪ್ರಮುಖ ಒತ್ತು ನೀಡ್ತಾ ಇದೆ ಅಂತ. ಇನ್ನು ಇದಕ್ಕೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ರಿಯಾಕ್ಟ್ ಮಾಡಿದ್ದಾರೆ. ಶಾಲಾ ಮಕ್ಕಳಿಗೆ ಈ ಥರ ಒಂದು ವ್ಯವಸ್ಥೆ ಮಾಡಬೇಕು ಅನ್ನೋದು ಡಿಕೆ ಸಲಹೆ ಅಷ್ಟೇ ಅಂತ ಬೆಂಗಳೂರಿನಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಇದು ಕೇವಲ ಸಲಹೆ ಮಾತ್ರ, ಸಂಪುಟದಲ್ಲಿ ಇನ್ನೂ ಒಪ್ಪಿಗೆ ಸಿಗಬೇಕು. ಅದಕ್ಕೆ ಈ ಥರ ಒಂದು ಸಲಹೆ ಇದೆ. ಕೆಪಿಎಸ್ ಶಾಲೆ ಗಂಡು ಮಕ್ಕಳಿಗೆ ಉಚಿತ ಬಸ್ ಪಾಸ್ ಇಲ್ಲ. ಶಾಲೆಯಲ್ಲಿ ಓದುವಂತ ಹೆಣ್ಣು ಮಕ್ಕಳಿಗೆ ಈಗಾಗಲೇ ಫ್ರೀ ಇದೆ. ಇದು ಡಿಸಿಎಂ ಡಿಕೆ ಸಲಹೆ ಅಷ್ಟೇ ಅಂತ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಮಕ್ಕಳಿಗೆ ಹೆಣ್ಮಕ್ಕಳಿಗೆ ಉಚಿತ ಇದೆ, ಗಂಡು ಮಕ್ಕಳಿಗೆ ಪಾಸ್ ಕೊಡ್ತೀವಿ. ಸರ್ಕಾರಿ ಶಾಲೆಯಲ್ಲಿ ಕೆಪಿಎಸ್ಸಿ ಶಾಲೆ ಓದೋ ಮಕ್ಕಳಿಗೆ ಉತ್ತೇಜನ ಕೊಡೋದಕ್ಕೆ DCM ಈ ರೀತಿ ಹೇಳಿರ್ಬೋದು. ನಾನು ಈಗ ನಮ್ಮಿಂದ ಏನಾಗುತ್ತೆ, ಫೈನಾನ್ಸ್ಗೆ ಹೋಗಬೇಕು. ಫೈನಾನ್ಸ್ಗೆ ಹೋಗಿ ಅದಕ್ಕೆ ಎಷ್ಟು ಹಣ ಖರ್ಚಾಗುತ್ತೆ ಅಂತ 10 ಕೋಟಿ ಮೇಲೂ ಖರ್ಚಾಗೋಗಂದರೆ ಫೈನಾನ್ಸ್ಗೆ ಹೋಗಿ ಆಮೇಲೆ ನಮಗೆ ಕ್ಯಾಬಿನೆಟ್ಟಿಗೆ ಬರುತ್ತೆ. ಕ್ಯಾಬಿನೆಟ್ ಬಂದು ತೀರ್ಮಾನ ಆದಮೇಲೆ ಆಮೇಲೆ ನಾವು ಅದನ್ನು ಕಾರ್ಯಗತ ಮಾಡ್ತೀವಿ. ಇಲ್ಲ ಅಲ್ಲ, ಸಲಹೆ ಕೊಟ್ಟಿದ್ದಾರೆ, ಅವರು ಸಲಹೆ ಕೊಟ್ಟಿದ್ದಾರೆ. ಈಗ ಒಂದು ನಿಮಿಷ, ಅವರು ಸಲಹೆ ಕೊಟ್ಟಿದ್ದಾರೆ. ಉಪಮುಖ್ಯಮಂತ್ರಿ ಆಗಿ ಅವರು ಸಲಹೆ ಕೊಟ್ಟಿದ್ದಾರೆ. ಅದು FDಗೆ ಹೋಗಿ FD ಕನ್ಕರೆನ್ಸ್ ತಗೊಂಡು ಕ್ಯಾಬಿನೆಟ್ ಬಂದು 10 ಕೋಟಿ ಮೇಲೆ ಏನೇ ಖರ್ಚು ಮಾಡೋಂಗಿದ್ರು ಕ್ಯಾಬಿನೆಟ್ಟು ಅನುಮತಿ ಬೇಕು. ಅದರಿಂದ ಕ್ಯಾಬಿನೆಟ್ ಬಂದ ಮೇಲೆ ಕ್ಲಿಯರ್ ಆಗುತ್ತೆ.